ಆದ್ರೆ ಇದು ಹೈಕಮಾಂಡ್ ಗಮನಕ್ಕೆ ಬರ್ತಾ ಇಲ್ಲ ಅಥವಾ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ಲ ಅಂತ ಬಹಳ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬಂದಿಲ್ವಾ ಅನ್ನೋದೇ ಈಗ ಬೇಸರ ಆಗ್ತಾ ಇರೋದು. ಯಾಕೆಂತಂದ್ರೆ ಒಂದು ಕುಟುಂಬಕ್ಕೆ ಒಂದು ಜೀವನ ಮಾಡೋದಕ್ಕೆ ಹಕ್ಕಿಲ್ಲ, ಅವರು ಭಯದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಹೆಂಗೆ ಸಾಧ್ಯ? ಯಾರಿಗೂ ಹಂಗಾರೆ ಜೀವಿಸುವ ಹಕ್ಕೇ ಇಲ್ಲವಾ ಅಂತ ಅನಿಸ್ಬಿಡುತ್ತೆ. ಇಂತಹ ಸರ್ಕಾರದಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ನಾಚಿಕೆ ಆಗುತ್ತಿಲ್ಲ. ನಾವು ಸಿದ್ದರಾಮಯ್ಯ ಅವ್ರ ಬಗ್ಗೆನೂ ಬೈತಾ ಇಲ್ಲ, ಕಾಂಗ್ರೆಸ್ ಸರ್ಕಾರದ ಬಗ್ಗೆನೂ ಮಾತನಾಡ್ತಾ ಇಲ್ಲ. ಆದರೆ ಯಾವುದೇ ಸರ್ಕಾರ ಆಗಿರಬಹುದು, ಆ ಕುಟುಂಬ ಅಂಗಲಾಚ್ ಬೇಡ್ಕೊಳ್ತಾ ಇದೆ ನಮ್ಗೆ ಜೀವಿಸೋಕ್ಕೆ ಬಿಟ್ಬಿಡಿ ನಮ್ಮನ್ನ ಅಂತ. ಒಂದು ಮಗುನ್ ಕಿಡ್ನಾಪ್ ಮಾಡ್ತೀನಿ ಅಂತಂದ್ರೆ ಇಲ್ಲ, ಹಾಗಾದ್ರೆ ಅಧಿಕಾರಿಗಳಿಗೆ ಒಂದು ವಿಚಾರ ಗೊತ್ತಿಲ್ವಾ? ಹಾಗಾದ್ರೆ ಇದು ಖಂಡಿತವಾಗಿ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ನಾವು ಮಾತಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಸರ್ಕಾರದ ಹೆಸರಿನಲ್ಲಿ ಇಲ್ಲ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಗ ನಾವೊಂದು ಅಶ್ವವೇಗ ಫ್ಯಾಮಿಲಿ ಆಗಿ ನಮ್ಮ ಚಾನಲ್ ಹೆಸರಲ್ಲಿ ಯಾವನಾದ್ರೂ ಒಬ್ಬ ರೋಲ್ ಕಾಲ್ ಮಾಡ್ತಾ ಇದ್ರೆ ಅದನ್ನ ನಿಗ್ರಹ ಮಾಡುವಂತ ಕೆಲಸ ಯಾರದು? ನಮ್ದಾಗತ್ತೆ. ನಾವು ಅದಕ್ಕೆ ಗಮನವನ್ನು ಹರಿಸಬೇಕು. ಸೊ ಇಲ್ಲ ಆಗ್ತಾ ಇರೋದು ಅಷ್ಟೇ. CM ಸಿದ್ದರಾಮಯ್ಯ, DKಶ ಇವರ ಹೆಸರನ್ನು ಉಪಯೋಗಿಸಿಕೊಂಡು ಯಾವುದೋ ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತೀನಿ ಅಂತ ಅಲ್ಲ ಥ್ರೆಟ್ ಹಾಕ್ತಾರೆ ಅಂತ ಹೇಳಿದ್ರೆ, ಓ ಮೈ ಗಾಡ್, ಘೋರ ಅಪರಾಧ. ಯಾವ ಕಾಲಘಟ್ಟದಲ್ಲಿ ಅಂತಂದ್ರೆ ಈಗ ಯಾವ ವ್ಯಕ್ತಿ ಇದಾನಲ್ಲ, ಈಗ ಒಬ್ಬ ವ್ಯಕ್ತಿ ಆತ ಸಿದ್ದರಾಮಯ್ಯ ಅವರ ಹೆಸರು ಬಳಕೆ ಮಾಡ್ಕೊಂಡು ಇಷ್ಟೆಲ್ಲ ಧಮಕಿ ಹಾಕ್ತಾ ಇದ್ದಾನೆ, ಇಷ್ಟೆಲ್ಲ ಅವಾಜ್ ಹಾಕ್ತಾನೆ ಅಂತಂದ್ರೆ ಅವನಿಗೆ ಬ್ರೇಕ್ ಹಾಕಿಲ್ಲ ಇವತ್ತು ಅಂತಂದ್ರೆ ನಾಳೆ ಟೆರರಿಸ್ಟ್ ಯೂಸ್ ಮಾಡ್ಕೊಳ್ಬಹುದು. ನಾವು ಸಿದ್ದರಾಮಯ್ಯ ಪರವಾಗಿರೋರು, ಸಿದ್ದರಾಮಯ್ಯನ ಕಡೆಯವರು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಆಗ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಹಾಗಾದ್ರೆ ಕಂಪ್ಲೀಟ್ ಫೇಲ್ಯೂರ್ ಇಂಟೆಲಿಜೆನ್ಸ್ ಅಂತ ಹೇಳಬಹುದು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇಷ್ಟೆಲ್ಲ ಸಮಸ್ಯೆಗಳನ್ನ ಒಂದು ಕುಟುಂಬ ಫೇಸ್ ಮಾಡ್ತಾ ಇದೆ. ಅಲ್ಲಿರುವಂತಹ ಏನು ಆ ವ್ಯಕ್ತಿಯ ಮಿಸ್ಸಸ್ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟು ಸಮಸ್ಯೆಗಳಾಗ್ತಾ ಇದೆ. ಹೆಂಗಪ್ಪ ನಾವು ರಸ್ತೆಲಿ ಓಡಾಡೋದು, ಯಾವ ರೋಡಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೋ ಅಂತ ಯೋಚನೆ ಮಾಡಬೇಕು. ಅಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ಅಂದ್ರೂ ಇಷ್ಟು ಕೇರ್ಲೆಸ್ ಮಾಡ್ತಾರೆ ಅಂತ ಅಂದ್ರೆ ಹೆಂಗೆ ಮತ್ತೆ ನಾವು ನಂಬೋದು? 21ನೇ ಶತಮಾನದಲ್ಲಿ ಬದುಕೋಕ್ಕೋಸ್ಕರ ಒಬ್ರು ಪರದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಂತ ಶೋಚನೀಯ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ. ಲೆಟ್ಸ್ ಹ್ಯಾವ್ ಅನದರ್ ಬ್ರೇಕಿಂಗ್. ಮತ್ತಷ್ಟು ಸುದ್ದಿಗಳನ್ನ ನಾವು ನಿಮ್ಮೆದುರಿಗೆ ತೆರೆದಿಡ್ತಾ ಹೋಗ್ತೀವಿ ನೋಡಿ. ಕಾಂಗ್ರೆಸ್ ಕಂಟಕರು, ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತರು ಮತ್ತು ಮಹಾನಾಯಕರಿದ್ದಾರೆ. ಆದರೆ ಇದಲ್ಲದೆ ಬೇರೆ ಬೇರೆ ಸೋಗಿನ ನಾಯಕರನ್ನ ಕೂಡ ನೀವು ನೋಡ್ತೀವಿ. ಆದರೆ ಇಂತಹ ದುರುಳರನ್ನ ನೀವು ನೋಡಿರೋಕ್ ಸಾಧ್ಯವಿಲ್ಲ. ಅಶ್ವವೇಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ ನಿಮ್ಮೆದುರಿಗೆ. ಅಶ್ವವೇಗದಲ್ಲಿ ಇವತ್ತು ಒಂದು ಬಿಗ್ ಇಂಪ್ಯಾಕ್ಟ್ ಸ್ಟೋರಿಯನ್ನ, ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ ನೋಡಿ. ವಿಚಿತ್ರ ಪ್ರಕರಣವೊಂದನ್ನ ರಿವೀಲ್ ಮಾಡ್ತಾ ಇದ್ದೀವಿ. ಒಂದು ಕುಟುಂಬಕ್ಕೆ ಯಮದೂತರಾಗಿ ನಿಂತಿದ್ದಾರೆ ಈ ಕಾಂಗ್ರೆಸ್ ವಾಲಗಳು. ನಾವು ಸಿದ್ದರಾಮಯ್ಯ ಕಡೆಯವರು ಅಂತ ಅವರು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಆ ಕುಟುಂಬಕ್ಕೆ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ದುರುಳರೇ ಕಂಟಕರಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಕಂಟಕರು ಸರಿಯಾದ ಹೆಸರಿದು. ಕಾಂಗ್ರೆಸ್ ಕಂಟಕ. ಕಾಂಗ್ರೆಸ್ ಹೆಸರು ಹೇಳ್ಕೊಂಡು, ಕಾಂಗ್ರೆಸ್ ಮುಖಂಡರ ಹೆಸರು ಹೇಳ್ಕೊಂಡು, ಆತನೋರ್ವ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ಕೊಂಡು ಒಂದು ಕುಟುಂಬದ ಮೇಲೆ ದೌರ್ಜನ್ಯವಾಗ್ತಾರೆ. ನೀವು ಎಂತೆಂಥವರನ್ನು ನೋಡಿರ್ತೀರಿ. ಈ ಪಕ್ಷಗಳ ಹೆಸರು ಹೇಳ್ಕೊಂಡು, CM ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡುವವರನ್ನ, ಅವರನ್ನ ಇವರನ್ನ ಇಂಥವ್ರನ್ನೆಲ್ಲ ನೋಡಿರ್ತೀರಿ. ಆದ್ರೆ ಇದೊಂದು ವಿಚಿತ್ರ ಪ್ರಕರಣ. ಆ ವಿಚಿತ್ರ ಪ್ರಕರಣ ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕಾಗಿರುವಂತಹ ಪ್ರಕರಣ. ಕಾಂಗ್ರೆಸ್ ಹೆಸರಿನಲ್ಲಿ ಯಾವುದೆಲ್ಲ ಅನ್ಯಾಯಗಳಾಗ್ತಾ ಇದೆ, ಯಾವ ರೀತಿಗಳಲ್ಲಿ ಅನಾಚಾರಗಳಾಗ್ತಾ ಇದೆ, ಇದೆಲ್ಲದನ್ನು ಕೂಡ ಪಾಠ ಆಗಬೇಕು ಎಲ್ಲರಿಗೆ. ಯಾಕಂತ ಹೇಳಿದ್ರೆ ಒಂದು ಪಕ್ಷದ ಹೆಸರನ್ನ ಯಾವ ರೀತಿಯಲ್ಲಿ ಎಲ್ಲ ಉಪಯೋಗಿಸ್ಕೊಳ್ಳಕ್ಕಾಗುತ್ತೆ? ಅದು ಕಾಂಗ್ರೆಸ್ ಕಾರ್ಯಕರ್ತರಾಗಿಟ್ಕೊಂಡು ನಮ್ದೊಂದು ಸರ್ಕಾರ ಬಂತು ಅನ್ನುವ ಕಾರಣಕ್ಕೆ ತಾವು ಏನು ಬೇಕಾದರೂ ಮಾಡಬಹುದು ಅಂತ ಎಣಿಸ್ಕೊಂಡಿರ್ತಾರಲ್ಲ, ಅಂಥವರಿಗೆಲ್ಲ ಈ ಸುದ್ದಿ ಇವತ್ತು ಉದಾಹರಣೆ ಆಗಬೇಕು. ಅಯ್ಯೋ ಹಿಂಗೆ ಮಾಡಬಾರ್ದು ಅನ್ನೋದು ಅವರಿಗೆ ಅರಿವಿಗೆ ಬರಬೇಕು ಅಲ್ವಾ? ಕಾರ್ತಿಕ್, ಈಗ ಹೆಂಗಾಗಿದೆ ಅಂತಂದ್ರೆ ಅವ್ರಿಗೆ ಆಡಿದ್ದೇ ಆಟ ಆಗ್ಬಿಟ್ಟಿದೆ. ಇವಾಗ ನಮ್ಮ ಪಕ್ಷ ಆಡಳಿತದಲ್ಲಿದೆ, ನಾವು ಏನು ಮಾಡಿದ್ರು ಕೂಡ ಯಾರೂ ಕೇಳೋದಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಅವ್ರು ಇದ್ದಾರೆ ಅಂತ ಅನ್ಸುತ್ತೆ. ಆದರೆ ಯಾವುದೇ ಪಕ್ಷ ಇದ್ರೂ ಅಷ್ಟೇನೆ ಕೇಳುವಂಥ ಅಧಿಕಾರ ಪ್ರಜೆಗಳಿಗೂ ಕೂಡ ಇರುತ್ತೆ. ಹಾಗಾಗಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಪ್ರಜೆಗಳ ಬದಲಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಒಂದು ಕುಟುಂಬ ಜೀವಿಸೋದಕ್ಕೆ ಒದ್ದಾಡುತ್ತೆ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರದವರು? ಅದೆಲ್ಲರೂ ಕೂಡ ಸಾಮಾನ್ಯವಾಗಿ ಕೇಳ್ತಾರೆ. ಕಾಂಗ್ರೆಸ್ ಹೆಸರಲ್ಲಿ ಇವರೆಲ್ಲ ಮಾಡ್ತಾ ಇದ್ದಾರಲ್ಲ, ಆದ್ರೆ ಇವರಿಗೊಂದು ಸಣ್ಣದೊಂದು ಉದಾಹರಣೆಗಳನ್ನು ಕೊಡಬೇಕು. ಓರ್ವ ಮುಖ್ಯಮಂತ್ರಿ ಆಗಿದ್ದವರು ಜೈಲಿಗೆ ಹೋದಂತ ಪ್ರಕರಣ ಭಾರತದಲ್ಲಿ ಎಷ್ಟಿದೆ ಅಂತ ಗೊತ್ತಿದೆಯಾ? ಮುಖ್ಯಮಂತ್ರಿಯೇ ಜೈಲಿಗೆ ಹೋಗಿದ್ದಾರ್ರಿ. PM ಇವತ್ತು ಜೈಲಿಗೆ ಹೋಗುವ ಹಂತಕ್ಕೆ ಬಂದು ನಿಂತದ್ದನ್ನು ಕೂಡ ನಾವು ನೋಡಿದ್ದೀವಿ. ಇಂದಿರಾ ಗಾಂಧಿ ಅಂತವರಿಗೆ ಅಂತ ವಿಚಾರಗಳು ಮುಂದಾಗಿ ಬಂದಿತ್ತು. ಅಂಥದ್ರಲ್ಲಿ ಈ ಸಾಧಾರಣ ಕಾರ್ಯಕರ್ತರಲ್ಲ ನಾವು ಸರ್ಕಾರಕ್ಕಿಂತ ಮೇಲೂ,
ಸಂವಿಧಾನಕ್ಕಿಂತ ಮೇಲೂ ನಾವು ಏನು ಬೇಕಾದರೂ ಮಾಡಬಹುದು ಅಂತ ಎಣಿಸ್ಕೊಂಡಿದ್ರೆ ಅವರಂಥ ಮುಟ್ಟಾಳರು ಬೇರೆ ಯಾರು ಇಲ್ಲ, ಅವರಂಥ ಮೌಢ್ಯತೆಯಲ್ಲಿರೋರು ಕೂಡ ಬೇರೆ ಯಾರು ಇಲ್ಲ. ಕಾರ್ತಿಕ್, ಈಗ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಒಳ್ಳೊಳ್ಳೆ ನಾಯಕರಿದ್ದಾರೆ, ಎಂತೆಂಥ ಅಧಿಕಾರವನ್ನ ಮಾಡಿದಂತ ಧೀಮಂತ ನಾಯಕರಿದ್ದಾರೆ. ಯಾಕೆ ಅಂತಂದ್ರೆ ಈಗ ಸಿದ್ದರಾಮಯ್ಯ ಅವ್ರನ್ನ ತಗೊಳ್ಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ.